ವೀಕ್ಷಕರೇ, ಬೀಮ್ಸ್ ವಾಯ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ರಿಪೋರ್ಟರ್ ಸೋಫಿಯಾ, ಕ್ಯಾಮ್ರಾಮನ್ ಸ್ಟಾಲಿನ್. ಪ್ರಿಯ ವೀಕ್ಷಕರೇ, ಇವತ್ತು ಬಂದು RBMS ಗ್ರೌಂಡಲ್ಲಿ ಬಂದು ಇವತ್ತು ದ್ರೌಪದಿ ಅಮ್ಮನ ಬಂದು ಇವತ್ತು ಅಗ್ನಿಯಲ್ಲಿ ಎಲ್ಲರೂ ನಡೀತಾರೆ. ಇದನ್ನು ಬಂದು ತಮಿಳಲ್ಲಿ ಬಂದು ಅಗ್ನಿಗುಂಡ್ಲ ನಡ್ಕರ್ದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಬಂದು ಸುಮಾರು ಒಂದು 70 ವರ್ಷಗಳಿಂದ ಇದನ್ನು ನಡ್ಕೊಂಡು ಬರ್ತಾ ಇದ್ದಾರೆ. ಮುತ್ತಾಲಮ್ಮದ ಹಬ್ಬ ಆದಮೇಲೆ ಈ ಹಬ್ಬವನ್ನು ಮಾಡ್ತಾರೆ. ದ್ರೌಪದಿ ಅಮ್ಮನ ಹತ್ರ ಬಂದು ಬೇಡ್ಕೊಂಡು ಅವ್ರ ಅರ್ಕೆಗಳನ್ನ ಮಾಡಿದ್ರೆ ಅವ್ರು ನೆನೆಸಿದೆಲ್ಲ ನಡೆಯುತ್ತೆ ಅಂತ ಒಂದು ಐದೀಗ ಇದೆ ಇಲ್ಲಿ. ಸೊ ಇವಾಗ ಶುರು ಆಗ್ತಾ ಇದೆ. ಬನ್ನಿ ವೀಕ್ಷಕರು, ಪ್ರತಿಯೊಬ್ಬರು ನಾವು அந்த இருக்கிற எக்ஸிக்யூட்டிவ் கமிட்டி செக்ரட்டரி பிரசிடென்ட் அவர்களுக்கும் எங்களுடைய நன்றியை தெரிவித்துக் கொள்கின்றோம். நீங்கள் பார்க்கிறீங்க, இவ்வளவு அற்புதமாக இவ்வளவு அழகாக இந்த வேதிக்கு போட்டிருக்காங்க, இந்த செட்டுக்கு போட்டிருக்காங்க. நீங்க செய்யறது அவங்க அழகாக வழியமைத்துக் கொண்டிருக்கிறார்கள். ಇಲ್ಲಿ ಅಗ್ನಿಗುಂಡವನ್ನು ಅಡಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಮಿತ್ರರು ಈ ಅಗ್ನಿಗುಂಡವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಅವರಿಗೆ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಸಿ ಮತ್ತು ಸರ್ ಬನ್ನಿ 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 ಟೋಪಿ ಸರ್ ಕೊಡುದು ಸರ್, ಇವತ್ತು ಶಿವಾಜಿನಗರ ಆಗಿ ನೀವು MLA ಆಗಿದ್ದು ಸರ್, ನಿಮ್ಮ ಕ್ಷೇತ್ರದಲ್ಲಿ ಬಂದು ಇವತ್ತು ಹಬ್ಬ ನಡೀತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಇವತ್ತು ದ್ರೌಪದಿ ಅಮ್ಮನ್ ಫೈರ್ ವಾಕಿಂಗ್ ಫೆಸ್ಟಿವಲ್, ಇದು ತುಂಬ ಪ್ರಸಿದ್ಧವಾದಂಥ ಒಂದು ಹಬ್ಬ. ಈ ಹಬ್ಬ ವರ್ಷಗಳಿಂದ ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸಾವಿರಾರು ಜನ ಇದು ವೀಕ್ಷಣೆ ಮಾಡೋಕ್ಕೆ ಬರ್ತಾರೆ. ಮತ್ತು ಈ ಬೆಂಕಿ ಮೇಲೆ ನಡ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಇದೆ. ನಾನು ಕಳೆದ 5 ವರ್ಷಗಳಿಂದ ನಾನು ಇಲ್ಲಿ ಬರ್ತಾ ಇದ್ದೇನೆ. ನನ್ನ ಸೌಭಾಗ್ಯ ನಮ್ಮ ಕ್ಷೇತ್ರದಲ್ಲಿ ಇಂಥ ಫೆಸ್ಟಿವಲ್ ಆಗೋದು. ಮತ್ತು ಶಿವಾಜಿನಗರ ಕ್ಷೇತ್ರ ಎಲ್ಲ ಜಾತಿ ಧರ್ಮಗಳ ಭಾಷಿತ ಜನಗಳ ಒಂದು ಸ್ವರ್ಗ. ನಾವೆಲ್ಲ ಸೇರಿ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಹಬ್ಬಗಳು ನಾವು ಆಚರಣೆ ಮಾಡ್ತೀವಿ. ಇವತ್ತು ನಾವೆಲ್ಲ ಬಂದು ದ್ರೌಪದಿ ಅಮ್ಮ ಅವರ ಈ ಕಾರ್ಯಕ್ರಮದಲ್ಲಿ, ಈ ಹಬ್ಬದಲ್ಲಿ ಪಾಲ್ಗೊಂಡು ಭಾಳಷ್ಟು ಜನ ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದಾರೆ. ನಾವು ಕೂಡ ನಮ್ಮ ಕ್ಷೇತ್ರದ ಜನರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದೇವೆ. நன்றி தெரிவித்துக் கொள்கின்றோம். மிகப்பெரிய கைத்தட்டல். நன்றி நன்றி நன்றி. அவருடன் நம்முடைய பெங்களூர் மாநகர வைஸ் பிரசிடென்ட் டாக்டர் காங்கிரஸ் பிரசிடென்ட் ஐயா ராஜேந்திரன் அவர்கள் வந்திருக்கின்றார்கள். அப்படியே சுபாஷ் அவர்கள் இங்கே வந்திருக்கின்றார்கள். ராஜசேகர் அவர்கள் இங்கே வந்திருக்கின்றார்கள். கோபி அவர்கள் வந்திருக்கின்றார்கள். அனைவரையும் உங்களுடைய சார்பாக ದ್ರೌಪದಿ ಅಮ್ಮನ ಕರಗವು ಇಲ್ಲಿಗೆ ಬರುತ್ತದೆ. ಈ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಯಾರೋ ಕೀ ಕಳ್ಕೊಂಡಿದ್ದಾನೆ, ಗಾಡಿ ಕೀ ನನ್ನ ಹತ್ರ ಇದೆ. 2 ವೀಲರ್ ಮನೆಗೆ ಕೊಟ್ಟಿಲ್ಲ. RBMS ಮುಖ್ಯ ದ್ವಾರದ ಬಳಿ ನಾನು ಭಗವಾನ್ ಕೊಟ್ಟಿದ್ದೀನಿ. ಕತ್ಲಾದ್ಮೇಲೆ ಉಳ್ಕ ಕೀ ಸ್ವಲ್ಪ ಜೋಬಲ್ಲಿ ನೋಡ್ಕೊಳ್ಳಿ. ಕೀ ಇಲ್ಲ ಅಂದರೆ ಬಂದು ನನ್ನ ಭೇಟಿ ಮಾಡಿ. ನಮ್ಮ ಶಿವಾಜಿನಗರದಲ್ಲಿ ಒಂದೇ ಮಕ್ಕಳು ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ.
ಮುಂದಿರ್ತಕ್ಕಂಥ ತಾವು ಎಲ್ಲ ಕಾರ್ಯಕ್ರಮ ಸಂತೋಷವಾಗಿ ನಡೆದುಕೊಂಡು ಹೋಗಿ ನಿಮಗೆ ಮನೆಗೆ ಹೋದ್ಮೇಲೆ ಇನ್ನ 2 ಕಾರ್ಯಕ್ರಮ ಕಾಯ್ತಾ ಇದೆ. ಒಂದು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಪ್ರಮಾಣವಚನ ಸಮಾರಂಭ, ಮತ್ತೊಂದು ವಿಶೇಷ ಏನಿದೆ ಅದ್ರ ಬಗ್ಗೆ ಮಾತಾಡಿ. ಇದು ಚಾನಲ್ ಹೆಸರು ಬೀಮ್ಸ್ ವಾಯ್ಸ್ ಅಂತ. ಬೀಮ್ಸ್ ವಾಯ್ಸ್ ಅಂತ ಇಲ್ಲಿ ಬೀಮಿಸ್ ವಾಯ್ಸ್ ಅವರಿಗೆ ನಮ್ಮ ದ್ರೌಪದಿ ಅಮ್ಮನವರ ಈ ಕಾರ್ಯಕ್ರಮಕ್ಕೆ ಸಂಘದ ಪರಿವಾರವಾಗಿ ಇಲ್ಲಿನ 1-2 ಮಾತನ್ನು ಹೇಳೋದಕ್ಕೋಸ್ಕರವಾಗಿ ಚಾನೆಲ್ ಅವರು ಕರೆದಿದ್ದಾರೆ. ನನ್ನ ಹೆಸರು GN ಬೇಟರಾಜು ಶಾಸ್ತ್ರಿಗಳು ಅಂತ. ಇಲ್ಲಿ ಸುಮಾರು ಒಂದು 75 ವರ್ಷಗಳಿಂದಲೂ ಈ ದ್ರೌಪದಿ ಅಮ್ಮನವರ ಮಹಿಮೆಯನ್ನು ಕೊಂಡಾಡಿ ಇಲ್ಲಿ ಒಂದು ಅಗ್ನಿ ಜ್ವಾಲೆಯನ್ನು ಎಲ್ಲ ಒಂದು ಶಕ್ತಿಗಳಲ್ಲೂ ಸೇರಿ ಈ ಒಂದು ಯಜ್ಞವನ್ನು ಮಾಡೋದರಿಂದನೂ ಇಡೀ ಪ್ರಪಂಚಕ್ಕೆ ಏನೇ ತೊಂದರೆಗಳಾದರೂ ಕೂಡ ಆ ಅಮ್ಮ ಪಕ್ಕದಲ್ಲಿದ್ದು ಎಲ್ಲರನ್ನು ನೆರವೇರಿಸಿಕೊಂಡು ಅವಳ ಮಕ್ಕಳಂತೆಯೇ ಪ್ರಪಂಚವನ್ನು ನೋಡಿಕೊಂಡು ಕಾಪಾಡ್ತಾ ಇರೋದ್ರಿಂದನೂ ಇವತ್ತಿನ ದಿವಸ ಈ ದ್ರೌಪದಿ ಅಮ್ಮನವರಿಗೆ 45 ದಿವಸಗಳ ಕಾಲ ಮಂಡಲಾಭಿಷೇಕ ಅಂತ ಮಾಡಿ ಮಲ್ಲೆಯಲ್ಲಿ ಮಹಾಭಾರತವನ್ನು ಮಾಡಿ ಇಲ್ಲಿ ಅಮ್ಮನವರಿಗೆ ಇವತ್ತಿನ ದಿವಸ ನವಗ್ರಹ ಹೋಮಾದಿಗಳನ್ನೆಲ್ಲ ಮಾಡಿ ಆ ಪೂರ್ಣಾವಧಿ ತಂದಿದ್ದೇಲಿ ಹೋಮಗುಂಡಕ್ಕೆ ಹಾಕಿ ಇಲ್ಲಿಂದ ಪ್ರಧಾನದಲ್ಲಿ ಗೋಧುಲಿ ಲಗ್ನದಲ್ಲಿ ಈ ಒಂದು ಅಗ್ನಿ ಪ್ರವೇಶದಲ್ಲಿ ಫಸ್ಟು ದ್ರೌಪದಿ ಅಮ್ಮನವರ ಕರಗವು ಪ್ರಾರಂಭ ಆಗಿ ತದನಂತರ ಅರ್ಚಕತ್ವರ ಮೂಲಕವಾಗಿ ಪ್ರವೇಶ ಮಾಡ್ತಾರೆ. ತದನಂತರ ಭಕ್ತಾದಿಗಳು ಅವರ ಕೋರಿಕೆಗಳನ್ನೆಲ್ಲ ನೆರವೇರಿಸಿಕೊಂಡು ಅಗ್ನಿ ಪ್ರವೇಶವನ್ನು ಮಾಡ್ತಾರೆ. ಇಲ್ಲಿಗೆ ಇವತ್ತೊಂದು ದಿವಸ ಕಾರ್ಯಕ್ರಮ. ಇದರಲ್ಲಿ ಕೊನೆ ದಿವಸ ಶಾಂತಿ ಅಭಿಷೇಕ ಅಂತ ಮಾಡ್ತಾರೆ. ಶಾಂತಿ ಅಭಿಷೇಕ ಬಂದು ಈ ಸಲ ಬುಧವಾರ ದಿವಸ ಇಟ್ಕೊಂಡಿದ್ದಾರೆ. ಬೆಳಗ್ಗೆ ಇದೇ ರೀತಿಯಾಗಿ ನವಗ್ರಹ ಹೋಮ ಮಾಡಿ ಆಮೇಲೆ ಧರ್ಮರಾಜ ದ್ರೌಪದಿಗೆ ಪಂಚಾಮೃತ ಅಭಿಷೇಕ, ವೇದ ಸೂಕ್ತವಾಗಿ ಪಾರಾಯಣ, ಪೂರ್ಣಾವತಿಯಲ್ಲಿ ಆದ ಮೇಲೆ ಅಮ್ಮನವರಿಗೆ ಮಹಾ ನೈವೇದ್ಯವನ್ನು ಮಾಡಿ ಪೂರ್ಣಾವತಿ ಮಾಡಿ ಅಲ್ಲಿಗೆ ನಮಸ್ಕಾರ ಮಾಡ್ತೀವಿ. ಮತ್ತು ಮಧ್ಯಾಹ್ನ ಗೋಧುಲಿ ಲಗ್ನದಲ್ಲಿ ಅಮ್ಮನವರಿಗೆ ಪಟ್ಟಾಭಿಷೇಕ ಅಂತ ಮಾಡ್ತೀವಿ. ಪಟ್ಟಾಭಿಷೇಕ ಅಂತ ಮಾಡಿದ್ರೆ ಈ ಒಂದು ದೋಷ ಪರಿಹಾರ தேவರಿಗೆ ಶಾಂತಿಯಾಗಿ அಲ್ಲಿಂದ ಸಂತೋಷ ಆಗಿರುತ್ತಾರೆ. எது ப்ராப்ளம் இருந்தாலும் அந்த அம்மா பார்த்துக்கிறாங்க. அந்த அம்மா இருக்கிறதுக்கு எனக்கு எந்த கஷ்டம் இல்லை. ஓகே, அவ்வளோதான். ಅಷ್ಟರೊಳಗಡೆ ನಿಮ್ಮ ಪೂಜೆ ಮುಗಿಬೇಕು. ಬನ್ನಿ ಸರ್, ಬನ್ನಿ. ಮಾಲೆ ಧರಿಸಿ ಅಗ್ನಿಚಾಲನ ಕುಂಡದಲ್ಲಿ ಬರುವವರು ಯಾರೂ ಇಲ್ಲಿರಬಾರ್ದು. ಎಲ್ಲರೂ ಅಡಗುತ್ತೂರು ಮಠಕ್ಕೆ ಹೋಗಿ ಕರಗದ ಹಿಂದೆ ಬರಬೇಕು. ಇಲ್ಲಿ ಯಾರೂ ಇರಬಾರ್ದು. ಮನೆಯಲ್ಲಿ 20 ಲೀಟರ್ಗಿಂತ ಹೆಚ್ಚಿಗೆ ನೀರು ಕಟ್ಟಿಕೊಂಡು ನಿಮಗೆ ಅನಾನುಕೂಲ ಆಗುತ್ತೆ. ಭಕ್ತಾದಿಗಳ ಗಮನ ಅಗ್ನಿಕುಂಡದ ಕಡೆ ಬಂದರೆ ಚೆನ್ನಾಗಿರುತ್ತೆ. ಅಗ್ನಿಕುಂಡದ ಪೂಜೆ ನೆರವೇರ್ತಾ ಇದೆ. ಸರ್ಪ್ರೈಸ್ ಮಂಜಾ ಬಗ್ಗೆಗೆ ನಾವು ಸರ್ಪ್ರೈಸ್ ಮಂಜಾ ಬಗ್ಗೆಗೆ
ನಮಸ್ಕಾರಗಳನ್ನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರ ಆಸೆಯನ್ನು ಈಡೇರಿಸಲಿ ಅಂತ ಕೇಳ್ಕೊಳ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದ ಇರಲಿ. ನೀವು ಒಬ್ಬರು ಒಂದೇ ಬರಲ್ಲ, ಎಲ್ಲ ಕೋಟಿ ಭಕ್ತರಿಗೂ அவர்களும் நன்றாக இருக்க வேண்டும், அவர்களால் நம்முடைய ராஜ்யம் நன்றாக இருக்க வேண்டும் என்று அம்மனை வேண்டி கேட்டுக்கொள்கின்றேன். ಕೇಶವ ಕೇಶವ ಮಾಧವ ಮಾಧವ ಮಾಯವ ಮಾಯವ ತಾವೆಲ್ಲ ನೋಡಿದ್ದೀರಿ. ಅಗ್ನಿಕೂಟ ಸಿದ್ಧ ಮಾಡಿದಂಥ ಈ ಎಲ್ಲ ಗಣಾಧಿಕಾರಿಗಳು ಮೊದಲಿಗೆ ಅಗ್ನಿ ಪ್ರವೇಶ ಮಾಡಿದ್ದಾರೆ. ನಂತರ ಕೆಲವೇ ಕ್ಷಣಗಳಲ್ಲಿ ದ್ರೌಪದಿ ಅಮ್ಮನ ಕರಗ ಮಾಲಾಧಾರಿ ಸುರೇಶ್ ಅವರು ಕುಳಿತುಕೊಂಡು ಒಳಗೊಟ್ಟು ಮಠದಿಂದ ಈ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಬರುತ್ತೆ. ಯಾರು ಉದ್ವೇಗ ಮಾಡಿಕೊಂಡು ಭಕ್ತ ಕೋಡಿಗಳೇ, ನಿಮ್ಮೆಲ್ಲರಿಗೂ ಶ್ರೀ ದ್ರೌಪದಿ ಅಮ್ಮನ್ ಅಗ್ನಿ ಚಲನ ಭಕ್ತರ ಸಂಘದ ಪರವಾಗಿಯೂ ಶ್ರೀ ಕೃಷ್ಣ ಭಗವಾನ್ ಶ್ರೀ ದ್ರೌಪದಿ ಅಮ್ಮನ್ ದೇವಸ್ಥಾನದ ಪರವಾಗಿಯೂ ನಮ್ಮೆಲ್ಲರಿಗೂ ಸುಸ್ವಾಗತ ಹೇಳ್ತಾ ಇದ್ದೀವಿ. ಇದು 53ನೇ ವರ್ಷದ ಶ್ರೀ ದ್ರೌಪದಿ ಅಮ್ಮನ ಅಗ್ನಿ ವಸಂತ ವಿಡ ನಾವು ಮಾಡ್ತಾಯಿದ್ದೀವಿ. ತಾಯಿ ಶಕ್ತಿ ಜಾಸ್ತಿ. ನೀವು ನೋಡಿರ್ಬೋದು, ನಾನು ಎಲ್ರಿಗೂ ಕವರ್ ಮಾಡಿ ಅಂತ ಹೇಳಿದೆ. ನಾವು ಬೆಂಕಿನಲ್ಲಿ ಕೊಂಡದಲ್ಲಿ ಕಾಲಿಡೋದಕ್ಕೆ ಮುಂಚೆ ನಮ್ಮ ತಾಯಿ ಇಳಿಬೇಕು. ಅದು ನಾವು ನೋಡ್ತೀವಿ. ಅವ್ರು ಇಳಿದಿಲ್ಲ ಅಂದರೆ ನಾವು ಇಳಿಯಲ್ಲ. ನಾನು ಇಲ್ಲಿ ಬಂದು 3 ಸುತ್ತು ಬಂದು ತಾಯಿ ಮಡಿಯಲ್ಲಿ ಬೆಂಕಿ ಇಟ್ಟಿದ್ದೀವಿ, ಕೊಂಡ ಇಟ್ಟಿದ್ದೀವಿ. ಅದಾದಮೇಲೆ ಇಲ್ಲಿ ಬಂದು ಮಲ್ಲಿಗೆ ಹೂ ಹಾಕಿ ಬೀಸಿದ್ದೀನಿ. ಏನಾಯಿತು, ತಾಯಿ ಒಂದು ಗಾಳಿ ಥರ ಹೋಗ್ತಾರೆ. ಅದು ನಾನು ನೋಡ್ತಾ ಇದ್ದೀವಿ. ಎಲ್ಲ ಕವರ್ ಮಾಡಿ ಅಂತ ಹೇಳಿದ್ರೆ ನೋಡಿ ನೋಡಿ ಹೋಗ್ತಾ ಇದ್ದಾರೆ ತಾಯಿ ಅಂತ. ಆ ಮಾತ್ರ ಎಲ್ಲ ನೋಡ್ತಾರೆ. ಆ ತಾಯಿ ಇಳಿದ ಮೇಲೆ ನಮಗೆ ಅವಳು ಅನುಮತಿ ಕೊಡ್ತಾಳೆ ಬನ್ನಿ ಅಂತ. ಆವಾಗ ಓಡಬೇಕು. ಇಲ್ಲಿ ತಾಯಿಗೆ ನಡಿಬಾರ್ದು, ಓಡಬೇಕು. ಆ ತಾಯಿ ನೋಡ್ತಾ ಇದ್ದಾಳೆ. ಏನು ಹೇಳ್ತಾರೆ, 1-2 ಸೆಕೆಂಡು ಬಾಪ ಹೋಗ್ಬಿಡ್ಬೇಕು, ನಾನು ನಡೀತೀನಿ ಅಂದರೆ ಅವಳು ಬಿಟ್ಬಿಟ್ಟು ಬೇರೆ ಒಬ್ಬರು ನೋಡ್ತಾಳೆ. ಆ ಥರ ಏಟ್ ಆಗಿರುತ್ತೆ ತುಂಬ ಜನಕ್ಕೆ. ನಾನು ನಡೀತೀನಿ, ಡ್ಯಾನ್ಸ್ ಮಾಡ್ತೀನಿ, ಇದೆಲ್ಲ ಇಲ್ಲಿ ನಡೆಯಲ್ಲ. ನಮಗೂ ಕೂಡ ಗಾಬರಿ ಇರುತ್ತೆ ನೋಡಿ. ಹತ್ರ ನೋಡಿ ಎಷ್ಟು ಇವತ್ತು ಸ್ವಲ್ಪ ಕೋಲ್ಡ್ ಆಗಿ, ಯಾಕೆಂದರೆ ವೆದರ್ ಆ ಥರ ಇರೋದ್ರಿಂದ ನಿಮಗೆ ಚಿಲ್ ಅಂತ ಇದ್ದಾರೆ. ಇಲ್ಲಾಂದರೆ ನೀವು ಕ್ಯಾಮ್ರಲ್ಲಿ ಇಟ್ಕೊಂಡು ಹತ್ರ ಬರೋಕ್ಕಾಗಲ್ಲ. ಹಾಗೆ ಇದು ನಾವು ಭಾಳ ನಮ್ಮ ಹತ್ರ ಏನು ಗೊತ್ತಾ, ನಮ್ಮ ಇದರಲ್ಲಿ ಅಸೋಸಿಯೇಷನಲ್ಲಿ ಶ್ರೀ ದ್ರೌಪದಿ ಅಮ್ಮನ ಭಕ್ತರ ಸಂಘ, ದ್ರೌಪದಿ ಅಮ್ಮನ ಅಗ್ನಿ ಚಲನ ಭಕ್ತರ ಸಂಘದಲ್ಲಿ ಏನು ವಿಶೇಷ ಗೊತ್ತಾ,
ನಮ್ಮಲ್ಲಿ ಯಾರು ಜಾತಿ ನೋಡಬಾರ್ದು. ತಮಿಳ್ನಾಡಿನಲ್ಲಿ ತಗೊಂಡು ಬರೀ ಜಾತಿನೇ, ಇಂಥವರೇ ತುಳಿಬೇಕು, ಇಂಥವರೇ ಬಂದು ಕರಗ ಒತ್ತಬೇಕು, ಇಂಥವರೇ ಬಂದು ಬೋತರಾಜ ತಗೊಂಡು ಬರಬೇಕಂತ ಫ್ಯಾಮ್ಲಿ ವೈಸ್ ಡಿವೈಡ್ ಮಾಡಿರ್ತಾರೆ. ನಮ್ಮಲ್ಲಿ ಅದಿಲ್ಲ. ನೀವು ಬಂದು ಗಣೇಶ್ ರಾವ್ ಕಟ್ ಮಾಡಿ ಬರೀ ಗಣೇಶು, ಮೊದಲು ಯಾರು ಕಟ್ ಮಾಡಿ ಬೇರೆ ಅವ್ರ ಹೆಸರು ಈ ಥರ ಇಟ್ಕೊಂಡಿದ್ದೀವಿ. ನಾವು ಜಾತಿ ಭೇದ ನೋಡಲ್ಲ. ಎರಡನೇದು, ಯಾರು ಸೀನಿಯರು, ಯಾರಿಗೆ ಆ ಗರಗ ಅಥವಾ ಒಂದು ಭಾಗ್ಯ ಇರುತ್ತೆ ಅವ್ರಿಗೆ ಕೊಡ್ತೀವಿ. ಇನ್ನೊಂದು ಏನು ಗೊತ್ತಾ, ಅವರು ತಾಯಿ ಡಿಸೈಡ್ ಮಾಡ್ತಲ್ಲೇ ನಾನು ಇಂಥವ್ರು ಕೊಡಬೇಕಪ್ಪ ಅಂತ ಡಿಸೈಡ್ ಮಾಡಿರ್ತೀನಿ. ಅವಳು ಡಿಸೈಡ್ ಮಾಡಬೇಕು, ನೀ ಸ್ವಚ್ಛವಾಗಿರಬೇಕು. 31 ದಿವಸ 48 ದಿವಸ ನಾವಿರ್ತೀವಿ, ಆ ಥರ ಬರದೇ ಇರ್ತೀವಿ. ಅಲ್ಲೇ ತಾಯಿ ಮಡಿನಲ್ಲಿ ಮಲಗ್ತೀವಿ. ಅವಳು ನೋಡ್ತಾಳೆ ಇವನು ಕರೆಕ್ಟ್ ಆಗಿದ್ದಾನ ಅಂತ. ಇದ್ದರೆ ಅವನಿಗೆ ಸಿಕ್ಕುತ್ತೆ, ಇಲ್ಲಾಂದ್ರೆ ಏನಾದ್ರು ಆಯ್ತು ದೂರದಲ್ಲಿ ಬಿಟ್ಟು ಇನ್ನೊಬ್ಬರು ಕರೀತಾಳೆ, ನೀನು ಬಾ ನೀ ಎತ್ತು ಅಂತ ಶಕ್ತಿವಾದ ತಾಯಿ ನೋಡಿ. ಅವಳಿಗೆ ಬೇಡ್ಕೊಂಡ್ರೆ ಪ್ರಾಣ ಪುಣ ಕರ್ಕೊಂಡು ಬರ್ತಾರೆ. ನನ್ನ ಕರ್ಕೊಂಡು ಬಂದಿದ್ದಾಳೆ 2 ಸಲ, ನನ್ನ ಪ್ರಾಣ ಕಾಪಾಡಿದ್ದಾಳೆ. ಕೊರೋನಾನಲ್ಲಿ ಅಡ್ಮಿಟ್ ಆಗಿದ್ದೀನಿ, 5 ಗಂಟೆ ಹೋಗ್ಬಿಡ್ತಾರೆ ಇವರು ಅಂತ ಹೇಳಿದ್ರು. ನನ್ನ ಪಕ್ಕದಲ್ಲಿ 3 ಜನ ಹೋದರು. 5ನೇ ನರ್ಸ್ ರೂಪದಲ್ಲಿ ತಾಯಿ ಬಂದಳು. ಎದ್ದೋಳು ಮೇಲೆ ಎದ್ದೋಳು, ಕೈ ಹಿಡ್ಕೊಂಡು ನಿಮ್ಮ ಕೆಲಸ ಅಲ್ಲಿ ದೇವಸ್ಥಾನ ಇಲ್ಲಿಲ್ಲ, ಬನ್ನಿ ಹೋಗೋಣ ಅಂತ. ಡಾಕ್ಟ್ರು ಸುಸ್ತಾಗ್ಬಿಟ್ರಪ್ಪ, ಇವ್ರಿಗೆ ವಾರ್ಡಿಗೆ ತಗೊಂಡು ಹೋಗ್ಬಿಡಿ, ವಾಸಿ ಆಯ್ತು ಅವ್ರಿಗೆ ಅಂತ ತಾಯಿ. ನನ್ನ ಹೆಂಡತಿ ಡಿಸೆಂಬರ್ 31 ಲಾಸ್ಟ್ ಡೇಟ್ ಕೊಟ್ಟಿದ್ದಾಳೆ, ಇವತ್ತು ಹೋಗ್ಬಿಡ್ತಾಳೆ ಅಂತ. ನನಗೆ ಕೇಳಲಿಲ್ಲ. ನಾನು ಮಾಲೆ ಹಾಕ್ಕೊಂಡು ದೇವಸ್ಥಾನ ಓಡ್ತಾಯಿದ್ದೀನಿ, ಅಯ್ಯಪ್ಪ ಭಜನೆ ಮಾಡ್ತಾಯಿದ್ದೀನಿ. ನಮ್ಮ ಬ್ರದರ್ಸ್ ಎಲ್ಲ ಇಲ್ಲೇ ನಮ್ಮ ಬ್ರದರ್ಸ್ ಎಲ್ಲ ದೇವಸ್ಥಾನದಲ್ಲಿದ್ದಾರೆ, ಡಾಕ್ಟ್ರ್ ಹತ್ರ ಇದ್ದಾರೆ. ನಾನು ಏನು ಮಾಡಿದೆ, ಅಮ್ಮ ನೀನು ನನಗೆ ಕಾಪಾಡಿಕೊಡ್ಬೇಕು, ನಾನು ಹೆಂಡತಿ ಕಾಪಾಡ್ಕೊಂಡು ಬರಬೇಕು. ಯಾಕೆಂದರೆ ಅವಳೇ ಸೇವೆ ಮಾಡೋದು, ಅವ್ರಿಗೆ ಅಲಂಕಾರ ಮಾಡೋದು ಏನೇನು ಬೇಕೋ ಅವ್ರು ಮಾಡ್ತಾ ಇರ್ತಾಳೆ. ನೀವು ಅವ್ರು ಕರ್ಕೊಂಡು ಬಿಟ್ಟರೆ ನಾನು ಹೋಗ್ಬಿಡ್ತೀನಿ ಜೊತೆಯಲ್ಲಿ, ಖಂಡಿತ ನಾನು ಪ್ರಾಣ ಉಳಿಯೋ ಅಂತ. 4ನೇ ತಾರೀಕಿಗೆ ವೆಂಟಿಲೇಷನಲ್ಲಿದ್ದಾರೆ, ಸಾಧಾರಣವಾಗಿಲ್ಲ. ಶಿ ಈಸ್ ಆನ್ ವೆಂಟಿಲೇಷನ್, ಆಲ್ ಕನೆಕ್ಟೆಡ್ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಆನ್ ಹರ್ ಬಾಡಿ. 6ನೇ ದಿವಸ ಹೋಗ್ತೀವಿ. ನಮ್ಮ ಬ್ರದರು ಈಗ ಬೆಂಕಿ ತುಳಿದ್ರಲ್ಲ, ಅವ್ರು ಫೋನ್ ಮಾಡ್ತಾರೆ, ಗುರೂಜಿ ತಾಯಿ ನಮ್ಗೆ ಕಾಪಾಡಿಬಿಟ್ಲು. ಆ ದೇವಸ್ಥಾನಕ್ಕೆ ಹೊರ್ತೀವಿ. ಡಾಕ್ಟರ್ಸ್ ನೆನ್ನೆ ಕೈ ಮುಗಿತು, ಗುರೂಜಿ ಏನು ನಿಮ್ಮದು, ಆ ತಾಯಿ ಯಾರದು, ಆ ತಾಯಿ ಆಶೀರ್ವಾದ ಏನು ಈ ಥರ ಆಗ್ಬಿಟ್ಟಿದ್ದಾರೆ, ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ, ಮಾತಾಡ್ತಾ ಇದ್ದಾಳೆ ಅಂಥ ತಾಯಿ. ಅವಳದು ಮಾತ್ರ ತುಂಬ ಜನ. ಮಗು ಇಲ್ವಾ, ಮಗು ಕೊಡ್ತಾಳೆ. ಮದುವೆ ಆಗಲ್ವಾ, ಮದುವೆ ಏರ್ಪಾಡು ಮಾಡಿಕೊಳ್ತಾಳೆ. ಏನು ಕಷ್ಟ ಇದ್ರೆ ಅವಳ ಹತ್ರ ಬರಬೇಕು. ಅವಳು ನಿಂಬೆಹಣ್ಣು ಸಾಕು, ನಾವು ಏನು ಮ್ಯಾಜಿಕ್ ಎಲ್ಲ ಏನು ಮಾಡಲ್ಲ. ಆ ತಾಯಿ ಮಡಿಲಿಂದ ಒಂದು ನಿಂಬೆಹಣ್ಣು ಕೊಡ್ತೀವಿ, ಆ ನಿಂಬೆಹಣ್ಣು ಜ್ಯೂಸ್ ಮಾಡಿ ಕುಡಿದ್ರೆ ಸಾಕು. ಖಂಡಿತ ಅಲ್ಲ, ಅವಳ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಇದ್ರೇ ನೋಡಿ ಹೆಂಗೆ ಹೋಗ್ತೀವಿ. ನೋಡಿ ಎಷ್ಟು ಅನಲ್ ಬೀಸ್ತಾ ಇದೆ, ಕಾಲಿಡೋಕ್ಕಲ್ಲ. ಹಾಫ್ ಇದೆ, ಅರ್ಧ ಫೀಟ್ ಇದೆ ಡೀಪು. ಆಮೇಲೆ ಇಲ್ಲಿಂದ 17 ಫೀಟು, ಇದು 15. ಇದರಲ್ಲಿ ತಮಿಳ್ನಾಡಿನಲ್ಲಿ ಕೂಡ ಎಲ್ಲ ಬಂದಿದ್ದಾರೆ ನೋಡೋಕ್ಕೆ. ಅವರು ಹೇಳ್ತಾರೆ ನಿಮ್ಮಂಥ ಶಿಷ್ಟವಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡಲ್ಲ ತಮಿಳ್ನಾಡಲ್ಲಿ ಕೂಡ, ಆ ಥರ ಅಲ್ಲ. ಅವರೆಲ್ಲ ಬಂದು 2 ದಿವಸ 3 ದಿವಸ ಮಾಲೆ ಹಾಕ್ಕೊಡ್ತಾರೆ. ಇಷ್ಟುವರೆಗೂ ನೋಡಿ ಕೂತಿರೋರೆಲ್ಲ ಮಾತ್ರ ಅಲ್ಲ, ಅವ್ರು ಹಾಲು ಕೊಡ್ತಾರೆ, ನಿಂಬೆಹಣ್ಣು ಕೊಡ್ತಾರೆ, ತಾಯಿಗೆ ಏನೇನು ಮಾಡಬೇಕು ಅಷ್ಟು ಮಾಡ್ತಾರೆ. ಅವ್ರ ಫ್ಯಾಮ್ಲಿಯಲ್ಲಿ ಒಬ್ಬರು ಇಲ್ಲಿ ಬಂದಿರ್ತಾರೆ, ಬೆಂಕಿ ತುಳಿಯೋಕ್ಕೆ ಬಂದಿರ್ತಾರೆ ಅಂತ ಎಲ್ಲ ಕೂತಿದ್ದಾರೆ. ನಮ್ಮಲ್ಲಿ ಇಷ್ಟುವರೆಗೂ 576 ಜನ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಏನು ಮಾಡ್ತೀವಿ, ರಿಜಿಸ್ಟರ್ ಮಾಡ್ಕೊಳ್ತೀನಿ. ನನ್ನ ಬೇಡಿಕೆ, ನಂದು ಕಷ್ಟ ತಾಯಿ ಸರಿ ಮಾಡಿರ್ತಾಳೆ, ನಾನು ಬೆಂಕಿ ತುಳಿತೀನಿ. ಇದರಲ್ಲಿ ಏನಾದರೂ ಆದರೆ ಅವ್ರ ಜವಾಬ್ದಾರಿ ಅಲ್ಲ, ನಮ್ಮದೇ ಜವಾಬ್ದಾರಿ ಅಂತ ಬರ್ಕೊಳ್ತೀವಿ. ಆ ಥರ 576 ಜನ ಬುಕ್ ಮಾಡಿದ್ದಾರೆ. ನನಗೆ ಮಂಗಲಮುಖಿ ಅವ್ರದ್ದು ಸ್ಪೆಷಾಲಿಟಿ ನೋಡಬೇಕು ನೀವು. ಇವತ್ತು ನಾವು ಏನಿಲ್ಲ, ಅವ್ರ ಮುಂದೆ ಒಬ್ಬೊಬ್ಬರು 50,000 ರೂಪಾಯಿ 1 ಲಕ್ಷ ಖರ್ಚು ಮಾಡಿಕೊಂಡು ಅಲಂಕಾರ ಮಾಡ್ಕೊಂಡು ಬರ್ತಾರೆ. ಅದು ನೋಡಬೇಕು ನಮಗೆ. ಅವರು ಮಹಾಭಾರತದಲ್ಲಿ ಭಾಳ ಮುಖ್ಯ ಪಾತ್ರ. ಕಾರಣ ಏನಂದರೆ ಅರ್ಜುನ ಆ ಥರ ಮಂಗಲಮುಖಿಯಾಗಿ 1 ವರ್ಷ ಇದ್ದರು. ಅದಕ್ಕೆ ಅವರೆಲ್ಲ ಅವ್ರಿಗೆ ಬೇಡ್ಕೊಳ್ತಾರೆ. ಇವತ್ತು ಈ ಬೆಂಕಿ ತುಳಿಯೋದಲ್ಲಿ ಮ್ಯಾಕ್ಸಿಮಮ್ ಅವರೇ ಬರ್ತಾರೆ ನೋಡಿ. ಅಲಂಕಾರ ಎಲ್ಲ ಭಾಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ತಾಯಿ ಆಶೀರ್ವಾದ ನಮಗೂ ಮಾತ್ರ ಇಲ್ಲ, ನೀವು ವಿಡಿಯೋ ಕವರೇಜ್ ಮಾಡ್ತಾರೆ, ನಿಮ್ಗೆ ಮಾತ್ರ ಇಲ್ಲ, ಇಲ್ಲಿ ಕೂತಿರೋ 10 ಜನಕ್ಕೆ ಆ ತಾಯಿ ಆಶೀರ್ವಾದ ಇರುತ್ತೆ.
ನೀವು ಬೆಂಕಿ ತುಳಿತೀರೋ ಇಲ್ವೋ, ಆ ತಾಯಿ ಹೊಡಿ ಆಶೀರ್ವಾದ ಈಗ ಬೆಂಕಿ ಹತ್ರ ನಿಂತಿದ್ದೀರಲ್ಲ, ಬೀಸ್ತಾ ಇದ್ದಲೆ ಅಣ್ಣಲ್ಲಿ ಬೀಸ್ತಾ ಇರುತ್ತೆ, ಅದೇ ನಿಮ್ಗೆ ಆಶೀರ್ವಾದ. ಆ ತಾಯಿ ಇನ್ನೊಂದು ವಿಶೇಷ ಹೇಳಬೇಕು. ಈಗ ನಾವು ಶ್ರೀ ಕೃಷ್ಣ ಭಗವಾನ್ ದ್ರೌಪದಿಯಮ್ಮನ ದೇವಸ್ಥಾನ ಮಾಡಿದ್ದೀವಿ. ಆ ದೇವಸ್ಥಾನದಲ್ಲಿ ದ್ರೌಪದಿಯಮ್ಮ ಫಸ್ಟ್ ಇದು ಫ್ಲೋರ್ನಲ್ಲಿ ದ್ರೌಪದಿಯಮ್ಮ ಧರ್ಮರಾಜ ಸ್ವಾಮಿ ಪ್ರದರ್ಶನ ಮಾಡಿದ್ದೀವಿ. ದ್ರೌಪದಿಯಮ್ಮ 5 ಫೀಟ್ 2 ಇಂಚಸ್, 5 ಅಡಿ 2 ಅಂಗುಲ. ಧರ್ಮರಾಜ ಸ್ವಾಮಿ 5 ಅಡಿ 4 ಅಂಗುಲ. ಬಂದು ನೋಡಿ, ಗಂಭೀರ ನೋಡಿ. ಎಲ್ಲ ಜನ ಬಂದರು, ಸಿಟಿಯಿಂದ ಎಲ್ಲ ಜನ ಬಂದರು. ಒಬ್ಬರು ಇದು ವಿಡಿಯೋ ಮಾಡ್ತಾ ಇದ್ದಾರೆ. ಪ್ರಪಂಚದಲ್ಲಿ ಎಲ್ಲಿ ದೇವಸ್ಥಾನ ದ್ರೌಪದಿ ಅಮ್ಮ ಇರುತ್ತೋ ಅದೆಲ್ಲ ನೋಡ್ಕೊಂಡು ಬಂದು 1150 ದ್ರೌಪದಿ ಅಮ್ಮ ದೇವಸ್ಥಾನ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿ ನಂಬರ್ 1 ಶಿವಾಜಿನಗರ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಆಫ್ ದ್ರೌಪದಿ ಅಮ್ಮನ್ ಧರ್ಮರಾಜ ಸ್ವಾಮಿ ನಂಬರ್ 1 ವರ್ಲ್ಡ್ನಲ್ಲಿ ಮಾಡಿದ್ದಾರೆ ಅಂತ ವೆಬ್ಸೈಟ್ನಲ್ಲಿ ಎಲ್ಲ ಬರ್ತಾಯಿದೆ. ಅದು ನಮ್ಗೆ ಆಶೀರ್ವಾದ. 2ನೇ ಫ್ಲೋರ್ ಮಾಡಬೇಕಾಗಿದ್ದೀವಿ. ಅದು ಕೃಷ್ಣ ಭಗವಾನ್ ಬರ್ತಾರೆ, ಆಂಜನೇಯ ಸ್ವಾಮಿ, ಕೃಷ್ಣ ಭಗವಾನು, ಗರುಡ ಆಳ್ವಾರ್ ಬರ್ತಾರೆ. ಈಗ ನೋಡಿದ್ರೆ ಮೇಲೆ ಗರುಡ ಬಂದು ಹೋಗಿದ್ದು ಅವ್ರಿಗೆ ಮಾಡಿದ್ದೀವಿ. ಕೆಳಗಡೆ ದ್ರೌಪದಿ ಅಮ್ಮ, ಧರ್ಮರಾಜ, ಬೋತರಾಜ, ಗಣೇಶ, ಸುಬ್ರಹ್ಮಣ್ಯ ಇಷ್ಟು ಮಾಡಿದ್ದೀವಮ್ಮ. ಆ ದೇವಸ್ಥಾನಕ್ಕೆ ತಾವೆಲ್ಲ ಬರಬೇಕು, ಭಕ್ತರೆಲ್ಲ ಬರಬೇಕು. ನೀವು ಹೆಂಗೆ ಇದು ಪ್ರಪಂಡ ಮಾಡ್ತಿರೋ, ಹೆಂಗೆ ವೀಡಿಯೋ ಕವರೇಜ್ನಲ್ಲಿ ನೀವೆಲ್ಲ ಕವರ್ ಮಾಡ್ತಿರೋ ಅಷ್ಟರಲ್ಲಿ ಜನ ನೋಡಿ ಬರಬೇಕು. ನಿಮ್ಮೆಲ್ಲರಿಗೆ ವಂದನೆಗಳು. ನಮ್ಮ ದೇವಸ್ಥಾನದ ಪರವಾಗಿ, ಬೆಂಕಿ ತುಳಿಯುವ ಅಸೋಸಿಯೇಷನ್ ಪರವಾಗಿ ನಿಮ್ಮೆಲ್ಲರಿಗೂ ವಂದನೆಗಳು.